ಸ್ಟಾರ್ಟ್. ಸಂಕ್ಷಿಪ್ತವಾಗಿ ಸಂಗತಿಗಳು ಈ ಮುಂದಿನಂತಿವೆ. ಕ್ಷತಿಗೊಳಗಾದ ಕ್ಲೇಮುದಾರನು, ಮೋಟಾರು ವಾಹನಗಳ ಅಧಿನಿಯಮ 166ನೇ ಪ್ರಕರಣದ ಅಡಿಯಲ್ಲಿ ಕ್ಲೇಮು ಅರ್ಜಿಯನ್ನು ಸಲ್ಲಿಸಿದ್ದಾನೆ, ದಿನಾಂಕ 13/11/2006 ಸುಮಾರು ರಾತ್ರಿ 8 ಗಂಟೆಯ ಸಮಯದಲ್ಲಿ ನೋಂದಣಿ ಸಂಖ್ಯೆ KA 5/7513 ಅನ್ನು ಹೊಂದಿದ್ದ ಟೆಂಪೋನಲ್ಲಿ ಕ್ಲೀನರ್ ಆಗಿದ್ದು ಪ್ರಯಾಣಿಸುತ್ತಿದ್ದಾಗ, ಸದರಿ ಟೆಂಪೋ ಚಾಲಕನು ಅತಿ ವೇಗದಲ್ಲಿ ಅದನ್ನು ಚಾಲನೆ ಮಾಡುತ್ತಿದ್ದಾಗ ದುಡುಕಿನ ಮತ್ತು ನಿರ್ಲಕ್ಷ್ಯತೆಯ ಪರಿಣಾಮವಾಗಿ ಟೆಂಪೋ ಮಗುಚಿ ಬಿದ್ದಿದೆ ಮತ್ತು ಟೆಂಪೋ ಚಾಲಕನು ವಿದ್ಯುತ್ ಕಂಬಕ್ಕೆ ವಿರುದ್ಧವಾಗಿ ತನ್ನ ವಾಹನವನ್ನು ಡಿಕ್ಕಿ ಹೊಡೆಸಿದರ ಪರಿಣಾಮವಾಗಿ ಕ್ಷತಿಗೊಳಗಾದ ಕ್ಲೇಮುದಾರನಿಗೆ ತೀವ್ರತರ ಗಾಯಗಳು ಉಂಟಾಗಿವೆ ಎಂದು ವಾದಿಸಲಾಗಿದೆ. ಕೂಡಲೇ ಅವನನ್ನು ಪ್ರಥಮ ಚಿಕಿತ್ಸೆಗಾಗಿ ರಾಜರಾಜೇಶ್ವರಿ ವೈದ್ಯಕೀಯ ಕಾಲೇಜಿನ ಆಸ್ಪತ್ರೆಗೆ ಸೇರಿಸಲಾಗಿದೆ ಮತ್ತು ಉತ್ತಮ ಚಿಕಿತ್ಸೆಗಾಗಿ ಅವನನ್ನು ವಿಮ್ಸ್ ಆಸ್ಪತ್ರೆಗೆ ವರ್ಗಾಯಿಸಲಾಗಿದ್ದು, ಅವನು 13/11/2006 ರಿಂದ 18/11/2006 ರವರೆಗೆ ಒಳರೋಗಿಯಾಗಿದ್ದಾನೆ ಹಾಗೂ ಮತ್ತೆ ಅವನನ್ನು ಕಿಮ್ಸ್ ಆಸ್ಪತ್ರೆಗೆ ವರ್ಗಾಯಿಸಲಾಗಿದ್ದು, ಅವನನ್ನು 18/11/2006 ರಿಂದ 26/12/2006 ರವರೆಗೆ ಆಸ್ಪತ್ರೆಗೆ ಸೇರಿಸಲಾಗಿದೆ ಮತ್ತು ಸಾರಿಗೆ, ನರ್ಸಿಂಗ್, ಆಹಾರ ಮತ್ತು ಸೇವಕ ಖರ್ಚುಗಳು ಸೇರಿದಂತೆ ವೈದ್ಯಕೀಯ ಮತ್ತು ಇತರೆ ವೆಚ್ಚಗಳ ಸಲುವಾಗಿ ಹೆಚ್ಚು ಮೊತ್ತವನ್ನು ಖರ್ಚು ಮಾಡಲಾಗಿದೆ. ಅವನು ಅಪಘಾತದ ದಿನಾಂಕಕ್ಕೆ ಮುಂಚೆ ದೃಢಕಾಯ ಮತ್ತು ಆರೋಗ್ಯವಾಗಿದ್ದು ಕ್ಲೀನರ್ ಆಗಿ ಕೆಲಸ ಮಾಡುತ್ತಿದ್ದು, ಪ್ರತಿದಿನ ₹150 ಮೊತ್ತವನ್ನು ಗಳಿಸುತ್ತಿದ್ದನೆಂಬುದು ಕ್ಷತಿಗೊಳಗಾದ ಕ್ಲೇಮುದಾರನ ಪ್ರಕರಣವಾಗಿದೆ. ತೀವ್ರತರ ಗಾಯಗಳು ಉಂಟಾದ ಕಾರಣದಿಂದ, ವೈದ್ಯಕೀಯ ಮತ್ತು ಆನುಷಂಗಿಕ ವೆಚ್ಚಗಳಲ್ಲದೆ, ಸಾರಿಗೆ, ನರ್ಸಿಂಗ್, ಆಹಾರ ಮತ್ತು ಸೇವಕ ಖರ್ಚುಗಳ ಸಲುವಾಗಿ ಹೆಚ್ಚು ಮೊತ್ತವನ್ನು ಖರ್ಚು ಮಾಡುವುದರ ಮೂಲಕ ಅವನು ಚಿಕಿತ್ಸೆ ಪಡೆದುಕೊಂಡಿದ್ದಾನೆ. ಆದ್ದರಿಂದ ರಸ್ತೆ ಸಂಚಾರ ಅಪಘಾತದಲ್ಲಿ ಉಂಟಾದ ಸದರಿ ಗಾಯಗಳಿಗಾಗಿ ಅವನಿಗೆ ಯುಕ್ತ ಪರಿಹಾರ ನೀಡಬಹುದು. ಕ್ಷತಿಗೊಳಗಾದ ಕ್ಲೇಮುದಾರನು ಕ್ಲೇಮು ಅರ್ಜಿಯನ್ನು ಸಲ್ಲಿಸಿದ್ದು 14ನೇ ಆಗಸ್ಟ್ 2009 ರಂದು ನ್ಯಾಯಾಧೀಕರಣದ ಮುಂದೆ ಪರಿಗಣನೆಗಾಗಿ ಬಂದಿದೆ. ನ್ಯಾಯಾಧೀಕರಣವು ದಾಖಲೆ ಮೇಲೆ ಲಭ್ಯವಿರುವ ಸುಸಂಬದ್ಧ ಸಾಮಗ್ರಿಗಳನ್ನು ಪರಿಗಣಿಸಿದ ತರುವಾಯ, ಮೌಖಿಕ ಮತ್ತು ದಸ್ತಾವೇಜು ಸಾಕ್ಷ್ಯದ ಗುಣಾವಗುಣ ವಿವೇಚನೆಯ ತರುವಾಯ, ಕ್ಲೇಮು ಅರ್ಜಿಯನ್ನು ಪುರಸ್ಕರಿಸಿದ್ದು, ಅರ್ಜಿಯ ದಿನಾಂಕದಿಂದ ಠೇವಣಿಯ ದಿನಾಂಕದವರೆಗೆ ವಾರ್ಷಿಕ ಶೇಕಡಾ 6ರ ಬಡ್ಡಿಯೊಂದಿಗೆ ವಿವಿಧ ಶೀರ್ಷಿಕೆಗಳ ಮೇರೆಗೆ ₹2,21,000 ಮೊತ್ತವನ್ನು ನೀಡಲಾಗಿದೆ.